ಇವತ್ತು ನಿಮಗೆ ಹೈವೇನಲ್ಲಿ ಟ್ರಾವೆಲ್ ಮಾಡ್ತಿರುವಾಗ ಅಕಸ್ಮಾತ್ ಸಡನ್ನಾಗಿ ಎರಡು ರೋಡ್ಗಳು ಆ ಕಡೆ ಈ ಕಡೆ ಎರಡು ರೋಡು ಡೈವರ್ಷನ್ ಆಗ್ತಾ ಇದೆ ಅಂದಾಗ ಯಾವ ರೋಡ್ನ ನಾವು ಚೂಸ್ ಮಾಡಬೇಕು, ಅಲ್ಲಿರುವಂಥ ಆರೋ ಮಾರ್ಕ್ಗಳು ನಮಗೆ ಏನು ಸೂಚಿಸ್ತದೆ ಅನ್ನೋದು ಸಣ್ಣ ಇನ್ಫಾರ್ಮೇಷನ್ನ ಕೊಡ್ತೀನಿ. ಯಾಕೆಂದರೆ ಲಾಸ್ಟ್ ಟೈಮ್ ನಾನು ಆಂಧ್ರದಲ್ಲಿ ವಾಪಸ್ಸು ಬೆಂಗಳೂರಿಗೆ ಬರುವಾಗ ಕೆಲವು ಡ್ರೈವರ್ಗಳು ಆ ಒಂದು ಡೈವರ್ಷನ್ ಜಾಗದಲ್ಲಿ ವೆಹಿಕಲ್ ನಿಲ್ಲಿಸ್ಕೊಂಡು ತುಂಬ ಕಷ್ಟಪಡ್ತಾಯಿದ್ರು, ಯಾವ ರೋಡನ್ನು ನಾವು ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿ. ಅದಕ್ಕಾಗಿ ನಿಮಗೆ ಅಲ್ಲಿರುವಂಥ ಸಿಂಬಲ್ಗಳೇನು ಸೂಚಿಸ್ತದೆ ಅನ್ನೋದು ಒಂದು ವಿಡಿಯೋನ ಮಾಡ್ತೀನಿ ನೋಡಿ. ನಾನು ಹೇಳಿದ್ದು ಇದೇ ರೋಡ್ನಲ್ಲಿ, ಇದು ಚಿತ್ತೂರಿಂದ ತಿರುಪತಿಗೆ ಹೋಗೋದು, ಬೆಂಗಳೂರಿಂದ ತಿರುಪತಿಗೆ ಹೋಗುವಂಥ ರೋಡಲ್ಲಿ ಸಿಗುವಂಥದ್ದು. ಇಲ್ಲಿ ತುಂಬ ಜನ ಕನ್ಫ್ಯೂಷನ್ ಏನಂತಂದರೆ ಈ ಅಂಡರ್ ಪಾಸಿಂಗ್ ಎಲ್ಲಿಗೆ ಹೋಗುತ್ತೆ, ಈ ರೈಲ್ವೆ ಟ್ರ್ಯಾಕ್ನ ಅಂಡರ್ ಪಾಸಿಂಗ್ ಯಾವ ಕಡೆಗೆ ಹೋಗುತ್ತೆ ಅನ್ನೋ ಒಂದು ಕನ್ಫ್ಯೂಷನ್ ಹೇಳಿದ್ದಾರೆ. ಸೊ ಇದರೊಂದು ಕ್ಲಾರಿಟಿ ಹೇಳ್ಕೊಡ್ತೀನಿ. ಲಾಸ್ಟ್ ಟೈಮು ನಾನು ಇದೇ ಥರ ಆಂಧ್ರದಿಂದ ಬೆಂಗಳೂರಿಗೆ ಹೋಗುವಾಗ ಕೆಲವು ಗಾಡಿಯವರು ಹೊಸದಾಗಿ ಯಾರು ಬರ್ತಾರೆ ಈ ಕಡೆಯಿಂದ ಅವ್ರಿಗೆ ನೋಡಿದಾಗ ತುಂಬ ಕನ್ಫ್ಯೂಷನ್, ಅಂದರೆ ಯಾವ ಕಡೆಗೆ ನಾವು ಡೈವರ್ಷನ್ ತಗೊಳ್ಳೋದು ಅಂತ, ಈ ರೋಡ್ ಯಾವ ಕಡೆಗೆ ಹೋಗುತ್ತೆ, ಈ ಕಡೆ ರೋಡ್ ಯಾವ ಕಡೆಗೆ ಹೋಗುತ್ತೆ ಅಂತ ಒಂದು ಸಣ್ಣ ಕನ್ಫ್ಯೂಷನ್ ಆಗಿ ಏನು ಮಾಡಿದ್ರು ವೆಹಿಕಲ್ ಅಂತ ನಿಲ್ಲಿಸ್ಬಿಟ್ಟು ಅಬ್ಸರ್ವ್ ಮಾಡ್ತಾಯಿದ್ರು. ಓಕೆನಾ, ವೆಹಿಕಲ್ನ ಡ್ರೈವ್ ಮಾಡೋಂಥ ಡ್ರೈವರ್ಗಳು ಯಾವಾಗಲೂ ತಿಳ್ಕೊಬೇಕಾದ ವಿಚಾರ ಏನಂತಂದರೆ ರೋಡಲ್ಲಿ ಏನು ಮಾರ್ಕ್ಗಳಿದೆ, ಏನು ಸಿಂಬಲ್ಗಳಿದೆ ಅನ್ನೋದನ್ನ ತಿಳ್ಕೊಬೇಕು. ಯಾವಾಗಲೂ ಕಂಪಲ್ಸರಿ ನೋಡಿ, ಲೆಫ್ಟು ಹೋಗ್ಬೋದು ರೈಟ್ಗೂ ಹೋಗ್ಬೋದು ಅನ್ನೋಂಥ ಮಾರ್ಕ್ ಇದು. ಈ ಒಂದು ಆರೋ ಮಾರ್ಕು ಏನಿದೆ ಹಜಾರ್ಡ್ ಆರೋ ಮಾರ್ಕು ಎರಡೂ ಕಡೆ ಇತ್ತು ಅಂದಾಗ ಈ ರೋಡು ಎರಡೂ ಕಡೆಗೂ ನಿಮಗೆ ಒಂದೇ ಸಂಪರ್ಕನ ಕೊಡ್ತದೆ ಅಂತ ಅರ್ಥ. ಇದು ಕಂಪಲ್ಸರಿ ಅಂತೇಳಿ ಅರ್ಥ ಆಯ್ತಾ? ಸೊ ನಾವು ಕನ್ಫ್ಯೂಷನ್ ಆಗೋಂಥ ಅವಶ್ಯಕತೆ ಇಲ್ಲ. ಈ ರೋಡನ್ನು ಕೂಡ ಒಂದೇ ಕಡೆ ಹೋಗಿ ಮುಂದೆ ಜಾಯ್ನ್ ಆಗುತ್ತೆ ಅಂತ ಈ ಒಂದು ಮಾರ್ಕ್ನ ಅರ್ಥ. ಇಲ್ಲಿ ಬಂದಾಗ ಯಾವಾಗಲೂ ತುಂಬ ಜನ ಅಬ್ಸರ್ವ್ ಮಾಡಿದ್ದೀನಿ, ಸಖತ್ ಕನ್ಫ್ಯೂಷನ್ ಆಗ್ತಾ ಇರ್ತಾರೆ. ನೀವೀಗ ಇಲ್ಲಿ ನೋಡ್ತಾ ಇರೋಂಥದ್ದು ಒಂದು ಸರ್ವಿಸ್ ರೋಡು, ಇನ್ನೊಂದು ಹೈವೇ ರೋಡು. ಸೊ ಇಲ್ಲಿ ಏನು ಆರ್ಮರ್ ತೋರಿಸ್ತಾ ಇದೆ, ಎರಡೂ ಆರ್ಮರ್ ತೋರಿಸ್ತಾ ಇದೆ. ಕಂಪಲ್ಸರಿನಲ್ಲಿ ಎರಡೂ ಆರ್ಮರ್ ತೋರಿಸ್ತಾ ಇದೆ. ಅಂದರೆ ಸರ್ವಿಸ್ ರೋಡ್ನಲ್ಲಿ ಕೂಡ ಟ್ರಾವೆಲ್ ಮಾಡ್ಬೋದು, ಹೈವೇನಲ್ಲೂ ಕೂಡ ಟ್ರಾವೆಲ್ ಮಾಡ್ಬೋದು ಅಂತ. ನೀವು ವೆಹಿಕಲ್ನ ಡ್ರೈವ್ ಮಾಡ್ಕೊಂಡು ಹೋಗ್ತಿರುವಂಥ ರಸ್ತೆಯಲ್ಲಿ ಹೈವೇಯಿಂದ ಲೆಫ್ಟ್ ಸೈಡಲ್ಲಿ ಸರ್ವಿಸ್ ರೋಡ್ ಇದೆ ಅಂತಂದಾಗ ನೀವು ಅಬ್ಸರ್ವ್ ಮಾಡಿ, ಈ ರೀತಿಯಾದಂಥ ಒಂದು ಹಜಾರ್ಡ್ ಮಾರ್ಕ್ ಮತ್ತು ಕಂಪಲ್ಸರಿ ಮಾರ್ಕ್ ಎರಡೂ ಕೂಡ ಇರ್ತದೆ. ನೀವು ಲೆಫ್ಟಲ್ಲಿ ಟ್ರಾವೆಲ್ ಮಾಡಿದ್ರು ಕೂಡ ಹೈವೇನ ಟಚ್ ಮಾಡದೆ ಮತ್ತೆ ಬಂದು ನಿಮಗೆ ರೀಜಾಯ್ನಿಂಗ್ ಆಗುತ್ತೆ ಅನ್ನೋಂಥ ಅರ್ಥ. ಇಲ್ಲಿ ನಿಮಗೆ ಅದೇ ರೌಂಡ್ ಶೇಪ್ನಲ್ಲಿ ಇದರ ಅರ್ಥ ಏನು ಅಂತಂದರೆ ಆರ್ಡರ್ ಮಾಡ್ತಾಯಿದೆ ನಮಗೆ ಯೂ ಟರ್ನ್ ಮಾಡೋಂಗಿಲ್ಲ ಅಂತ. ಅದೇ ಟ್ರಯಾಂಗಲಲ್ಲಿ ಇತ್ತು ಅಂತಂದರೆ ನಮಗೆ ವಾರ್ನಿಂಗ್ ಕೊಡ್ತಾ ಇದೆ, ಎಚ್ಚರಿಕೆ ಕೊಡ್ತಾ ಇದೆ, ಇಲ್ಲಿ ರೋಡ್ ಬಂದು ಮರ್ಜ್ ಆಗ್ತಾ ಇದೆ ಅಂತ. ಸೊ ಸಿಂಬಲಲ್ಲಿರುವಂಥದ್ದು ಏನೇನು ಅಂತಂದರೆ ಒಂದು ವಾರ್ನಿಂಗು, ಒಂದು ಆರ್ಡರು, ಇನ್ನೊಂದು ಕಂಪಲ್ಸರಿ. ಇದನ್ನು ಯಾವಾಗಲೂ ನಾವು ಅಬ್ಸರ್ವ್ ಮಾಡಿ ವೆಹಿಕಲ್ನ ಡ್ರೈವ್ ಮಾಡಬೇಕು. ನಾವು ಆವಾಗಲೇ ಹಜಾರ್ಡ್ ಲೈನು ಎರಡು ಕಡೆ ಇರೋಂಥದ್ದು ನೋಡಿದ್ವಿ. ಇಲ್ಲಿ ನೋಡಿ ಸೇತುವೆ ಬಂದಾಗ, ಬ್ರಿಡ್ಜ್ ಬಂದಾಗ ಸಿಂಗಲ್ ಲೈನ್ಗಳಿದೆ. ಅಂದರೆ ಯಾವ ಕಡೆಗೆ ಬ್ಲ್ಯಾಕ್ ಕಲರ್ ಯೆಲ್ಲೋ ಕಲರ್ ಮಾರ್ಕ್ ಬೆಂಡ್ ಆಗಿದೆ ಆ ಕಡೆಗೆ ಮಾತ್ರನೇ ವೆಹಿಕಲ್ನ ಡ್ರೈವ್ ಮಾಡಬೇಕು ಅನ್ನೋದು ಅರ್ಥ. ಆವಾಗಲೇ ನಿಮಗೆ ಕಂಪಲ್ಸರಿ ಆ ಸಿಂಬಲ್ನ ತೋರಿಸಿದೆ. ಬ್ಲೂ ಆ್ಯಂಡ್ ವೈಟಲ್ಲಿದ್ದರೆ ಕಂಪಲ್ಸರಿ ಅಂತ, ರೆಡ್ ಆ್ಯಂಡ್ ವೈಟಲ್ಲಿ ಇತ್ತು ಅಂದರೆ ನಿಮಗೆ ಅದು ಆರ್ಡರ್ ಮಾಡ್ತಾಯಿದೆ. ನೋಡಿ ಇಲ್ಲಿ 40 ಕಿಲೋಮೀಟರ್ನಲ್ಲೇ ಇರಬೇಕು ಅಂತೇಳಿ ಆರ್ಡರ್ ಮಾಡ್ತಾಯಿದೆ. ಲೆಫ್ಟ್ ಆರೋ ಮಾರ್ಕ್ ತೋರಿಸ್ತಾ ಇದೆ, ಅಂದರೆ ಈ ರೋಡ್ನಲ್ಲಿ ನೀವು ಲೆಫ್ಟಲ್ಲೇ ಟ್ರಾವೆಲ್ ಮಾಡಬೇಕು, ಇಲ್ಲಿ ಎರಡು ಕಡೆ ಹೋಗೋಂಗಿಲ್ಲ ಅಂತೇಳಿ ಸಿಂಗಲ್ ಆರೋ ಮಾರ್ಕ್ ತೋರಿಸ್ತಾ ಇದೆ. ನೋಡಿ ಅಬ್ಸರ್ವ್ ಮಾಡಿ, ಇದು ಪ್ರತಿ ಒಂದು ಸಲನೂ ನೀವು ವೆಹಿಕಲ್ನ ಡ್ರೈವ್ ಮಾಡುವಾಗ ಅಬ್ಸರ್ವ್ ಮಾಡಬೇಕಾಗಿರೋಂಥ ಒಂದು ಮಾರ್ಕ್ಗಳು, ಸಿಂಬಲ್ಗಳು. ಅದೇ ನೀವು ವೆಹಿಕಲ್ನ ಡ್ರೈವ್ ಮಾಡ್ಕೋಬೇಕಾದ್ರೆ ಇಲ್ಲಿ ಅಬ್ಸರ್ವ್ ಮಾಡಿ, ಸಿಂಗಲ್ ಆರೋ ಮಾರ್ಕ್ ಏನಿದೆ ರೈಟ್ ಸೈಡಿಗೆ ಮಾತ್ರ, ಲೆಫ್ಟ್ ಸೈಡಿಗೆ ರೋಡ್ ಇಲ್ಲ, ರೈಟ್ ಸೈಡಿಗೆ ಮಾತ್ರ ಹೋಗಬೇಕು ಅಂತ. ಇಲ್ಲಿ ಲೆಫ್ಟ್ ಸೈಡಿಗೆ ಮಾತ್ರ ರೋಡ್ ಇದೆ, ರೈಟ್ ಸೈಡಿಗೆ ರೋಡ್ ಇಲ್ಲ ಅಂತೇಳಿ ಸಿಂಗಲ್ ಆರೋ ಮಾರ್ಕ್ ತೋರಿಸ್ತಾ ಇದೆ. ಸೊ ಇದು ವೆಹಿಕಲ್ನ ಡ್ರೈವ್ ಮಾಡೋವಂಥ ಪ್ರತಿ ಒಂದು ಡ್ರೈವರ್ ಕೂಡ ಅಬ್ಸರ್ವ್ ಮಾಡೋವಂಥ ವಿಚಾರಗಳು. ಇಲ್ಲಿ ಆರ್ಡರ್ ಮಾಡ್ತಾಯಿದೆ, ಈ ರಸ್ತೆಯಲ್ಲಿ ನೀವು 80 ಕಿಲೋಮೀಟರ್ ಸ್ಪೀಡ್ನಲ್ಲೇ ಇರಬೇಕು ಅಂತ ಹೇಳಿ. ಸೊ ಇದೇ ಒಂದು ಟ್ರಾಫಿಕ್ನ ಅವೇರ್ನೆಸ್ಸು. ಥ್ಯಾಂಕ್ ಯು ಫ್ರೆಂಡ್ಸ್.